ಒಂದೆಡೆ ಚಲುವರಾಯಸ್ವಾಮಿ ಬಿಜೆಪಿ ಮತ್ತು ಜೆಡಿಎಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರೆ ಅವರ ವಿರುದ್ಧ ಗ್ರಾಮಸ್ಥರು ಕಿಡಿಕಾರ್ತಾರೆ. ಕೆರಗೋಡು ಮಾರ್ಗವಾಗಿ ಅವರು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಜನ ಧಿಕ್ಕಾರ ಕೂಗಿದ್ದಾರೆ. ಕೆರಗೋಡು ಗ್ರಾಮದಲ್ಲಿ ಹೈ ಡ್ರಾಮಾ ಸೃಷ್ಟಿಯಾಗಿದೆ. ಕೆರಗೋಡು ರಸ್ತೆಯಿಂದ ನಾಗಮಂಗಲ ಕಡೆಗೆ ಹೋಗ್ತಾ ಇದ್ರು ಸಚಿವರು. ಈ ವೇಳೆ ಸಚಿವರ ಕಾರಿಗೆ ಅಡ್ಡಗಟ್ಟಿ ಧಿಕ್ಕಾರ ಕೂಗಿದ್ದಾರೆ ಜನ. ಈ ಧ್ವಜ ವಿಚಾರಕ್ಕೆ ಸಂಬಂಧಿಸಿದಂತೆ ಚಲುವರಾಯಸ್ವಾಮಿ ತೆಗೆದುಕೊಂಡಂತ ಸ್ಟ್ಯಾಂಡ್ ಸರಿ ಇಲ್ಲ ಅನ್ನೋದು ಗ್ರಾಮಸ್ಥರ ಆಕ್ರೋಶ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ನಂದೀಶ್ ನೇರ ಸಂಪರ್ಕದಲ್ಲಿ. ನಂದೀಶ್, ಒಂದಿಷ್ಟು ದೃಶ್ಯಗಳನ್ನ ನೋಡ್ತಾ ಇದ್ದೀವಿ, ಆರೋಪ ಪ್ರತ್ಯಾರೋಪಗಳನ್ನ ಕೂಡ ಗಮನಿಸ್ತಾ ಇದ್ದೀವಿ. ಕೆರಗೋಡು ಗ್ರಾಮ ಇಡೀ ಈಗ ರಾಜಕೀಯ ಜಟಾಪಟಿಗೆ ಕಾರಣ ಆಗ್ತಾ ಇದೆಯಾ ಅಂತ ಒಂದು ಪಾರ್ಟಿ ಮತ್ತೊಂದು ಪಾರ್ಟಿ ಒಟ್ಟು ಬೇರೆ ಬೇರೆ ತಿರುವುಗಳನ್ನೆಲ್ಲ ಪಡ್ಕೊಳ್ತಾ ಇದೆಯಾ ಅಂತ ಇದು? ಖಂಡಿತ ರಕ್ಷತ್, ಏನು ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜವನ್ನ ಇಳಿಸಿದಂತ ಬಳಿಕ ಹಲವಾರು ಬೆಳವಣಿಗೆಗಳು ನಡೆದಿದೆ. ಇದೀಗ ರಾಜಕೀಯ ತಿರುವನ್ನು ಈಗಾಗಲೇ ಪಡ್ಕೊಂಡಿದೆ. ಅಲ್ಲದೆ JDS ಹಾಗೆ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ನಿನ್ನೆ ಬೃಹತ್ ಪ್ರತಿಭಟನೆಯನ್ನ ಗ್ರಾಮಸ್ಥರೊಂದಿಗೆ ಮಾಡಿತ್ತು. ಆ ಸಂದರ್ಭದಲ್ಲಿ ನೇರವಾಗಿ ಕಾಂಗ್ರೆಸ್ ಸರ್ಕಾರವನ್ನ ತಿವಿಯುವಂತ ಕೆಲಸವನ್ನ ಬಿಜೆಪಿ ಹಾಗೆ JDS ನಾಯಕರು ಮಾಡಿದ್ರು. ಅದಾದ ಬಳಿಕ ಇವತ್ತು ಕೆರಗೋಡಿನಲ್ಲಿ ಒಂದು ರೀತಿ ಈ ಒಂದು ಎಲ್ಲ ಘಟನೆಗಳ ಬಳಿಕ ಒಂದು ರೀತಿ ಶಾಂತವಾಗ್ತಾ ಇತ್ತು. ಆದ್ರೆ ಇವತ್ತು ಕೂಡ ಇಲ್ಲಿ ಒಂದು ರೀತಿ ಬಿಗುವಿನ ವಾತಾವರಣ ನಿರ್ಮಾಣಕ್ಕೂ ಕೂಡ ಕಾರಣ ಆಗಿರುವಂತದ್ದು. ಅಂದ್ರೆ ಏನು ಚಲುವರಾಯಸ್ವಾಮಿ ಅವರು ಇವತ್ತು ಮಂಡ್ಯದಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ನಡೆಸುವ ನಿಟ್ಟಿನಲ್ಲಿ ಆಗಮಿಸಿದ್ರು. ಅಲ್ಲದೆ ಒಂದು ಸರ್ಕಾರಿ ಕಾರ್ಯಕ್ರಮವೂ ಕೂಡ ಇತ್ತು. ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಳಿಕ ಅವರು ನಾಗಮಂಗಲಕ್ಕೆ ತೆರಳುವಂತಹ ಸಂದರ್ಭದಲ್ಲಿ ಇಲ್ಲಿ ಮತ್ತೊಂದು ಘಟನೆ ನಡೆದಿರುವಂತದ್ದು. ಅಂದ್ರೆ ಏನು ಇದೇ ಮಾರ್ಗವಾಗಿ ಕೆರಗೋಡು ಮಾರ್ಗವಾಗಿ ಸಂಚಾರವನ್ನ ಮಾಡ್ತಾ ಇದ್ದಂತಹ ಸಚಿವ ಚಲುವರಾಯಸ್ವಾಮಿ ಅವರನ್ನ ಕಾರನ್ನ ತಡೆದು ಗೆರವು ಹಾಕಿದಂತಹ ಪ್ರಸಂಗವೂ ಕೂಡ ನಡೀತು. ಅಂದ್ರೆ ಅದಕ್ಕೂ ಮುನ್ನ ಒಂದು ವಾಗ್ವಾದ, ಅಂದ್ರೆ ಫ್ಲೆಕ್ಸ್ ತೆರವು ವಿಚಾರವಾಗಿ, ಅಂದ್ರೆ ಏನು ಈ ಒಂದು ಗ್ರಾಮದಲ್ಲಿ JDS ನಾಯಕರು ಮತ್ತು ಬಿಜೆಪಿ ನಾಯಕರ ಫ್ಲೆಕ್ಸ್ಗಳು ಹಿಂದೆ ಅಳವಡಿಸಿದ್ರು. ಅವೆಲ್ಲವನ್ನು ಕೂಡ ತೆರವು ಮಾಡುವ ನಿಟ್ಟಿನಲ್ಲಿ ಗ್ರಾಮ ಪಂಚಾಯತಿಯ ಕಾರ್ಯದರ್ಶಿ ರತ್ನಮ್ಮ ಅವರು ಕೂಡ ಬರ್ತಾರೆ. ಅಂದ್ರೆ ಪೊಲೀಸರು ಮತ್ತೆ ಗ್ರಾಮ ಪಂಚಾಯತಿಯ PDO ಅವರ ಏನು ಅಧ್ಯಕ್ಷರ ಸೂಚನೆಯಂತೆ ಆ ಒಂದು ಫ್ಲೆಕ್ಸ್ ನ ತೆರವು ಮಾಡೋದಕ್ಕೆ ಬಂದಿದ್ದೀವಿ ಎಂಬ ನಿಟ್ಟಿನಲ್ಲಿ ಫ್ಲೆಕ್ಸ್ ಅನ್ನ ತೆರವು ಮಾಡೋದಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಇಲ್ಲೇ ಇದ್ದಂತಹ ಜನರು ಎಲ್ಲರೂ ಕೂಡ ಸೇರ್ತಾರೆ. ಯಾವ ಕಾರಣಕ್ಕಾಗಿ ನೀವು ಫ್ಲೆಕ್ಸ್ ಅನ್ನ ತೆರವು ಮಾಡ್ತಾ ಇದ್ದೀರಿ, ನಿಮ್ಗೆ ಅಧಿಕಾರ ಕೊಟ್ಟವರು ಯಾರು ಎಂಬ ಪ್ರಶ್ನೆಗಳನ್ನು ಕೂಡ ಕೇಳಿದ್ರು. ಅಲ್ಲದೆ ಪೊಲೀಸರ ಸೂಚನೆ ಮೇರೆಗೆ ಪೊಲೀಸರಿಗೆ ಈ ಒಂದು ಫ್ಲೆಕ್ಸ್ ತೆರವು ಅದಕ್ಕೆ ಸಂಬಂಧ ಪಡಲ್ಲ, ಅವರ ಒಂದು ಸೂಚನೆ ಮೇಲೆ ಯಾಕೆ ಬಂದಿದ್ದೀರಿ ಎಂಬ ಮೂಲಕ ವಾಗ್ವಾದವನ್ನು ನಡೆಸ್ತಾ ಇರ್ತಾರೆ. ಅದೇ ಸಂದರ್ಭದಲ್ಲಿ ಚಲುವರಾಯಸ್ವಾಮಿ ಅವರು ಏನು ಬರ್ತಾ ಇರ್ತಾರೆ, ಬಂದಂತ ಸಂದರ್ಭದಲ್ಲಿ ಕಾರನ್ನ ಸ್ವಲ್ಪ ನಿಧಾನವಾಗಿ ಚಲಿಸ್ತಾರೆ. ಆ ಸಂದರ್ಭ ಏಕಾಏಕಿ ಇಲ್ಲಿದ್ದಂತಹ ಗ್ರಾಮಸ್ಥರು ನುಗ್ಗುವಂತ ಕೆಲಸವನ್ನ ಮಾಡ್ತಾರೆ. ಅಲ್ಲದೆ ನೇರವಾಗಿ ಗೆರವಾಕಿ ಅವರ ವಿರುದ್ಧವೇ ಧಿಕ್ಕಾರವನ್ನ ಕೂಗಿರುವಂತದ್ದು. ಅಂದ್ರೆ ಚಲುವರಾಯಸ್ವಾಮಿ ಅವರು ಈ ಒಂದು ವಿವಾದದಲ್ಲಿ ಒಂದು ಏನು ಕಾಂಗ್ರೆಸ್ ನಾಯಕರ ಷಡ್ಯಂತ್ರ ಇದೆ ಎಂಬುದು ಆರೋಪವನ್ನು ಮಾಡ್ತಾ ಇದ್ರು. ಅದಕ್ಕೆ ಪುಷ್ಟಿ ನೀಡ್ತಾ ಇದ್ದಾರೆ, ಅದಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ ಎಂಬುದು ಇಲ್ಲಿನ ಗ್ರಾಮಸ್ಥರ ಒಂದು ಆರೋಪ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ಕಾರನ್ನ ತಡೆದು ಒಂದು ರೀತಿ ಆ ಸಂದರ್ಭದಲ್ಲಿ ಗೆರವು ಹಾಕುವಂತ ಪ್ರಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಬಹಳಷ್ಟು ಗೊಂದಲಗಳು ಕೂಡ ಆಗಿದ್ದು. ಸದ್ಯಕ್ಕೆ ಈಗ ಆ ಒಂದು ಸಹಜ ಸ್ಥಿತಿಯತ್ತ ಕೆರಗೋಡು ಗ್ರಾಮ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಆದ್ರೆ ಏನು ನಿನ್ನೆ ಒಂದಷ್ಟು ಬೆಳವಣಿಗೆ, ಏನು ಪಾದಯಾತ್ರೆ ಹೋರಾಟ ಇವೆಲ್ಲವೂ ಕೂಡ ನಡೀತು. ಆ ಸಂದರ್ಭದಲ್ಲಿ ಇದ್ದಂತಹ ಏನು 3 ಪ್ರಕರಣಗಳು ಇದೀಗ ದಾಖಲಾಗಿರುವಂತದ್ದು. ಅಂದ್ರೆ ಕಳೆದ ಭಾನುವಾರ ಹನುಮ ಧ್ವಜವನ್ನ ಇಳಿಸಿದ ಸಂದರ್ಭದಲ್ಲಿ ಅಧಿಕಾರಿಗಳು ಮತ್ತು ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಯನ್ನ ಉಂಟು ಮಾಡಿದ್ರು ಎಂಬ ನಿಟ್ಟಿನಲ್ಲಿ ಇಲ್ಲಿ ಇದ್ದಂತಹ 3 ಸೇರಿದಂತೆ ಇತರರ ಮೇಲೆ ಈಗಾಗಲೇ FIR ಅನ್ನ ಕೆರಗೋಡು ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿದ್ದಾರೆ. ಅದರ ಜೊತೆಗೆ ನಿನ್ನೆ ನಡೆದಂತಹ ಹೋರಾಟ, ಏನು ಕೆರಗೋಡು ಗ್ರಾಮದಿಂದ ಮಂಡ್ಯಕ್ಕೆ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ರು. ಆ ಒಂದು ಪಾದಯಾತ್ರೆಯ ಸಂದರ್ಭದಲ್ಲಿ ಏನು ಅಹಿತಕರ ಘಟನೆ, ಕಲ್ಲೆಸೆತ ಪ್ರಕರಣ ನಡೀತು. ಆ ಒಂದು ಎಲ್ಲಾ ಪ್ರಕರಣಕ್ಕೂ ಸೇರಿ ಇದೀಗ ಮತ್ತೆರಡು ಪ್ರಕರಣಗಳು ಕೂಡ ದಾಖಲಾಗಿರುವಂತದ್ದು. ಅಂದ್ರೆ ಏನು ಎಲ್ಲಾ ಒಂದಷ್ಟು ಸೆಕ್ಷನ್ಗಳ ಅಡಿಯಲ್ಲಿ ಇದೀಗ ದೂರನ್ನ ದಾಖಲಿಸಿ ಒಂದು ಪ್ರಕರಣವನ್ನ ಮಂಡ್ಯದ ಪಶ್ಚಿಮ ಠಾಣೆಯಲ್ಲಿ ದೂರು ದಾಖಲು ಮಾಡಿಕೊಂಡಿರುವಂತದ್ದು. ರಕ್ಷತ್, ಧನ್ಯವಾದ ನಂದೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.